ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಬಾಳೆಹಣ್ಣಿನ ಪೋಡಿ ಮಾಡ್ತಾ ಇದ್ದೇನೆ. ಮಂಗಳೂರು ಹೋಟೆಲ್ಗಳಲ್ಲೆಲ್ಲ ಸಿಗ್ತದೆ, ತುಂಬ ಟೇಸ್ಟ್ ಆಗಿರ್ತದೆ ಬಾಳೆಹಣ್ಣಿನ ಪೋಡಿ. ನೇಂದ್ರ ಬಾಳೆದು ಪೊಡಿ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಕೂಡ ಸಿಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ತುಂಬ ಸಿಂಪಲಲ್ಲಿ ಮಾಡ್ಬೋದು ಬಾಳೆಹಣ್ಣಿನ ಪೋಡಿ, ಯಾರಿಗೂ ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡುವ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಶೇರ್ ಮಾಡಿ, ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಬಾಳೆಹಣ್ಣನ್ನು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯದಲ್ಲಿ ಒಂದು ಕಟ್ ಮಾಡಿ ಈ ಥರ ನೋಡಿ ಉದ್ದುದ್ದಕ್ಕೆ ಕಟ್ ಮಾಡಬೇಕು. ನೋಡಿ, ತುಂಬ ತೆಳ್ಳಗೆ ಕೂಡ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ ತೋರಿಸ್ತೇನೆ ನೋಡಿ ನಾನು. ನೋಡಿ, ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಡಬೇಕು. ನೋಡಿ ಇಷ್ಟು ದಪ್ಪ ಬೇಕು. ನೋಡಿ ಇನ್ನೊಂದು ತೋರಿಸ್ತೇನೆ ನೋಡಿ. ನಾನು ಮಧ್ಯದಲ್ಲಿ ಒಂದು ಕಟ್ ಮಾಡೋದು, ಮತ್ತು ಈ ಥರ ಉದ್ದಕ್ಕೆ ನಿಮಗೆ ಎಷ್ಟು ಸಪೂರ ಸ್ಲೈಸ್ ಬೇಕು ನೋಡಿ ಮಾಡಿದರೆ ಆಯಿತು. ತುಂಬ ಸುಲಭ ಇದು ಮಾಡೋದು, ಯಾರಿಗೂ ಕೂಡ ಮಾಡ್ಬೋದು. ನೋಡಿ, ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಇಷ್ಟು ತೆಳ್ಳಗೆ ಮಾಡಿದ್ದೇನೆ. ನೋಡಿ, ತುಂಬ ದಪ್ಪನೂ ಮಾಡಬೇಡಿ, ಇಷ್ಟು ಸಪೂರ ಇರಬೇಕು ಪೀಸಸ್. ನೋಡಿ ಇಷ್ಟು ಉದ್ದುದ್ದಕ್ಕೆ ಮಾಡಿ ಇಟ್ಟಿದ್ದೇನೆ ಕಟ್. ನೋಡಿ, ಈಗ ಹಿಟ್ಟು ಕಲಿಸ್ತಾ ಇದ್ದೇನೆ. 1 ಕಪ್ ಮೈದಾ ಹಾಕ್ತಾ ಇದ್ದೇನೆ. 1 ಕಪ್ ಮೈದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಬೇಕು, ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ನೋಡಿ, ರುಚಿಗೆ ಉಪ್ಪು ನೋಡಿ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು. ಸಕ್ಕರೆ ಹಾಕ್ತಿದ್ದೇನೆ ನೋಡಿ. ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತುಂಬ ಒಳ್ಳೆಯದಾಗ್ತದೆ. ನೀವು ಕಡಲೆ ಹಿಟ್ಟು ಎಲ್ಲ ಹಾಕೋದಕ್ಕಿಂತ ಮೈದಾದಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಈ ಬಾಳೆಹಣ್ಣಿನ ಪೋಡಿ. ಗಂಟೆಲ್ಲ ಇಲ್ಲದಾಗಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಗಂಟು ಇರಬಾರ್ದು, ಗಂಟು ಇಲ್ಲದಾಗಿ ಚೆನ್ನಾಗಿ ಕಲಿಸ್ಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೇನೆ, ಮತ್ತೊಂದು ಸ್ವಲ್ಪ ನಾನು ಇದು ಈನೋ ಹಾಕ್ತಾ ಇದ್ದೇನೆ. ನೋಡಿ, ಈನೋ ಹಾಕೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಚೆನ್ನಾಗಿ ಹಿಟ್ಟು ಉಬ್ಬಿ ಬರ್ತದೆ. ನಿಮಗೆ ಸೋಡಾ ಕೂಡ ಹಾಕ್ಬೋದು. ಸೋಡಾ ಹಾಕಿದರೆ ಒಂದು 20 ನಿಮಿಷ ಮುಚ್ಚಿ ಇಡಬೇಕು, ಅಡುಗೆ ಸೋಡಾ ಹಾಕೋದಾದರೆ. ನಾನು ಇನ್ಸ್ಟೆಂಟಾಗಿ ಸ್ವಲ್ಪ ಈನೋ ಹಾಕಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಈನೋ ಹಾಕೋದ್ರಿಂದ. ಬಾಳೆಹಣ್ಣಿನ ಪೋಡಿ ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು. ಬಾಳೆಹಣ್ಣನ್ನು ನೋಡಿ ಈ ಥರ ಹಿಟ್ಟಿಗೆ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಎಲ್ಲ ಒಮ್ಮೆಲೆ ಬಾಳೆಹಣ್ಣನ್ನು ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಸ್ವಲ್ಪನೇ ಬಾಳೆಹಣ್ಣು ಮಿಕ್ಸ್ ಮಾಡಿ ಈ ಥರ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ, ಅದು ಈನೋ ಹಾಕಿದ್ರಿಂದ ಈ ಥರ ಉಬ್ಬಿ ಬರ್ತದೆ. ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಬಾಳೆಹಣ್ಣಿನ ಪೋಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸಿಂಪಲ್ ಉಂಟು ಇದು ರೆಸಿಪಿ. ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲ ಮಾಡಲಿಕ್ಕೆ. ಬಾಳೆಹಣ್ಣು ಒಂದಿದ್ರೆ ಆಯಿತು, ಮನೆಯಲ್ಲಿ ಮಾಡ್ಬೋದು. ಸಂಜೆ ಚಾಯಕ್ಕೆ ತುಂಬ ಒಳ್ಳೆ ಆಗ್ತದೆ. ಬಿಸಿ ಬಿಸಿ ಪೋಡಿ ಇದ್ದರೆ ತುಂಬ ರುಚಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಕಲರ್ ನೋಡಿ. ಅರಿಶಿನ ಹುಡಿ ಹಾಕಿದರೆ ಆಯಿತು. ಫುಡ್ ಕಲರ್ ಎಲ್ಲ ಹಾಕಬೇಡಿ, ಸ್ವಲ್ಪ ಅರಿಶಿನ ಹುಡಿ ಹಾಕಿದರೆ ಚೆನ್ನಾಗಿ ಕಲರ್ ಬರ್ತದೆ. ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ನೋಡಿ, ಮತ್ತೆ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇದೇ ಥರ ಎಲ್ಲ ಬಾಳೆಹಣ್ಣನ್ನು ಈ ಥರ ಇದರಲ್ಲಿ ಬ್ಯಾಟರಲ್ಲಿ ಅದ್ದಿ ಫ್ರೈ ಮಾಡಿದರೆ ಆಯಿತು. ಒಮ್ಮೆಲೆ ಎಲ್ಲ ಒಟ್ಟಿಗೆ ಹಾಕಿ ಕಲಸಬೇಡಿ. ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟಿಗೆ ಹಾಕಿ ಕಲಸಿ ಮಾಡಿದರೆ ಆಯಿತು.
ನೀವು ಬೇರೆ ಬಾಳೆಹಣ್ಣಲ್ಲಿ ಕೂಡ ಮಾಡ್ಬೋದು ಪೋಡಿ, ಒಳ್ಳೆಯದಾಗ್ತದೆ. ಆದರೆ ಹೆಚ್ಚಾಗಿ ನೇಂದ್ರ ಬಾಳೆಯಲ್ಲೇ ಮಾಡೋದು ಬಾಳೆಹಣ್ಣಿನ ಪೋಡಿ ತುಂಬ ಒಳ್ಳೆಯದಾಗ್ತದೆ. ಮಾಡಿ ನೋಡಿ, ನೀವು ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಉಂಟು ರೆಸಿಪಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಅರಿಶಿನ ಹುಡಿ ಹಾಕಿದರೆ ಆಯಿತು, ಒಳ್ಳೆ ಕಲರ್ ಬರ್ತದೆ. ನೋಡಿ, ಬಾಳೆಹಣ್ಣಿನ ಪೋಡಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.